ನಮಸ್ಕಾರ. ನನ್ನ ಹೆಸರು ವೈಷ್ಣವಿ ಹರ್ಲಾಪುರ್. ನಮ್ಮ ಊರು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹೂಲಿ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ಕಾಮನ ಬಿಲ್ಲನು ಕಾಣುವ ಕವಿಯೊಳು, ತೆಕ್ಕನೆ ಮನಮೈ ಮರೆಯುವುದು. ಇವು ರಾಷ್ಟ್ರಕವಿ ಕುವೆಂಪು ಅವರು ಬರೆದಂತಹ ಸಾಲುಗಳು. ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು ಪ್ರೀತಿಸುವಂಥವ್ರಿಗೆ, ಆರಾಧಿಸುವಂಥವ್ರಿಗೆ ಕನ್ನಡ ಅಂದರೆ ಬರೀ ಸಾಲು, ಪದಗಳು, ಅಕ್ಷರಗಳು ಅಲ್ಲ. ಕನ್ನಡ ಅಂದರೆ ನಮ್ಮ ಪ್ರಾಣ. ಹೌದು, ಕನ್ನಡ ಅಂದರೆ ನಮಗೆ ಪ್ರಾಣಕ್ಕಿಂತಲೂ ಹೆಚ್ಚು. ಕರುನಾಡು, ಕನ್ನಡ ನಾಡು ಅಂತೆಲ್ಲ ಕರೆಸಿಕೊಳ್ಳುವಂತಹ ನಮ್ಮ ರಾಜ್ಯ ಕರ್ನಾಟಕ, ಇದು ಬರೀ ಒಂದು ನೆಲ ಅಲ್ಲ. ಇದು ನೆಲ, ಜಲ, ಭಾಷೆ, ಜನ, ಸಂಸ್ಕೃತಿ, ಸಾಹಿತ್ಯ, ಕಲೆ, ಜಾನಪದ ಇವುಗಳ ಶ್ರೀಮಂತಿಕೆಯ ಸಮ್ಮಿಲನ ಅಂತಲೇ ಹೇಳ್ಬೋದು. ಕನ್ನಡಕ್ಕೆ ಸುಮಾರು 2500 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವಿದೆ. ಕನ್ನಡಕ್ಕೆ ನನ್ನಂಥವರು ಅನೇಕರಿದ್ದಾರೆ, ಆದರೆ ನನಗಿರುವುದು ಒಂದೇ ಕನ್ನಡ ಅಂತ ಕವಿ ಅನಕೃ ಅವರು ಹೇಳಿದಂತೆ, ಈಗ ನಾವೇನು ಕನ್ನಡ ಭಾಷೆಯನ್ನು ಉಳಿಸಿ, ಬಳಸಿ ಅಂತೆಲ್ಲ ಹೇಳಬೇಕಾದ್ರೆ ಕನ್ನಡವನ್ನು ಮಾತನಾಡಿ ನಾವು ಕನ್ನಡಕ್ಕೇನೋ ಉಪಕಾರ ಮಾಡ್ತಾ ಇದ್ದೀವಿ ಅನ್ನುವಂತಹ ಅರ್ಥ ಅಲ್ಲ. ಕನ್ನಡ ಈಗಾಗಲೇ ಬೆಳೆದು ನಿಂತಹ ಒಂದು ಹೆಮ್ಮರ, ದೊಡ್ಡ ಹೆಮ್ಮರ. ಅದನ್ನು ಬೆಳೆಸುವಂತಹ ಅವಶ್ಯಕತೆ ಇಲ್ಲ. ಅದು ಈಗಾಗಲೇ ಬೆಳೆದು ನಿಂತಹ ಒಂದು ಹೆಮ್ಮರ ಅಂತ ಹೇಳ್ಬೋದು. ಇನ್ನು ಕನ್ನಡ ಸಾಹಿತ್ಯದ ಪ್ರಾಚೀನತೆಗೆ ಬಂದರೆ, ಹಳೆಗನ್ನಡದ ಪಂಪ, ಪೊನ್ನ, ರನ್ನ, ಜನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ವಚನ ಸಾಹಿತ್ಯದ ಬಸವಣ್ಣ, ಅಕ್ಕ ಮಹಾದೇವಿ, ದಾಸ ಸಾಹಿತ್ಯದ ಪುರಂದರದಾಸರು, ಕನಕದಾಸರು, ಶಿಶುನಾಳ ಶರೀಫರು, ಮುಂದೆ ಬಂದು ಕುವೆಂಪು, ಬೇಂದ್ರೆ, ಕಾರಂತ, BM ಶ್ರೀ, DVG, ಡಾಕ್ಟರ್ SL ಭೈರಪ್ಪ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಹೀಗೆ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಅನರ್ಘ್ಯವಾದಂತಹ ಕೊಡುಗೆಯನ್ನು ನೀಡಿದವರ ಪಟ್ಟಿ ಬೆಳೀತಾನೇ ಹೋಗ್ತೈತಿ. ಆದರೆ ಈಗಿನ ಜನರಲ್ಲಿ, ಅದರಲ್ಲೂ ಕನ್ನಡವನ್ನು ಮಾತೃಭಾಷೆಯನ್ನಾಗಿ ಹೊಂದಿ ಕನ್ನಡವನ್ನು ಮಾತನಾಡಲಿಕ್ಕೆ ಬರೋರು, ಅದರಲ್ಲೂ ಹೆಚ್ಚಾಗಿ ಯುವ ಜನತೆ ಯಾಕೆ ಕನ್ನಡವನ್ನು ಮಾತನಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ಅಂತಂದರೆ, ಅವರಿಗೆ ಕನ್ನಡ ಸಾಹಿತ್ಯದ ಪರಿಚಯ ಇಲ್ಲ. ಅವರಿಗೆ ಕನ್ನಡ ನಾಡಿನ ಭಾಷೆಯ ಸಾಹಿತ್ಯದ ಹಿರಿಮೆ, ಗರಿಮೆ ಗೊತ್ತಿಲ್ಲ. ಸೊ ಇದಕ್ಕೆ ಪರಿಹಾರ ಏನು ಅಂತಂದರೆ, ಮುಖ್ಯವಾಗಿ ಕನ್ನಡ ಸಾಹಿತ್ಯದ ಪರಿಚಯ ಆಗಬೇಕು. ಕನ್ನಡ ಸಾಹಿತ್ಯದಲ್ಲಿ ಎಷ್ಟೋ ರೀತಿಯ ಪುಸ್ತಕಗಳಿವೆ. ಎಲ್ಲ ರೀತಿಯ ಸಾಹಿತ್ಯ ಪ್ರಕಾರದಲ್ಲೂ ನಮ್ಮ ಕನ್ನಡದಲ್ಲಿ ಸಾಹಿತ್ಯ ರಚನೆ ಆಗಿದೆ. ಸೊ ಅಂಥ ಪುಸ್ತಕಗಳನ್ನು ನಾವು ಓದಬೇಕು. ಹಾಗೆ ಸಾಹಿತ್ಯ ರಚಿಸಲಿಕ್ಕೆ ನಾವು ಪ್ರಯತ್ನಿಸಬೇಕು. ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಓದಿದ್ದನ್ನು ಕನ್ನಡದಲ್ಲಿ ಬರೆದು ಹಂಚಿಕೊಳ್ಬೇಕು. ನಮ್ಮಿಂದ ಇನ್ನೂ ಒಬ್ಬರು ಕನ್ನಡ ಪುಸ್ತಕವನ್ನು ಓದಿ ಕನ್ನಡದ ಬಗೆಗೆ ಅಭಿಮಾನ, ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ಅಷ್ಟೇ ಸಾಕು. ಹೀಗೆ ನಾವು ಕನ್ನಡವನ್ನು, ಕನ್ನಡ ಪರಂಪರೆಯನ್ನು ಹೀಗೆ ಮುಂದುವರಿಸೋಣ. ನಮ್ಮ ನಾಡಿನಲ್ಲೇ ನಾವು ಭಾಷಾ ಅಲ್ಪಸಂಖ್ಯಾತರು ಅಂತ ಕರೆಸಿಕೊಳ್ಳೋದು ಬೇಡ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡಾಂಬೆ.